ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ರೆನ್ಕೋ ಚಾರ್ಟ್ ಪ್ಯಾಟರ್ನ್ಸ್ ಅಲ್ಲಿ ಹಲವಾರು ಚಾರ್ಟ್ಸ್ಗಳಿದೆ. ಕೆಲವರು ಲೈನ್ ಗ್ರಾಫ್ ಅಂತ ಯೂಸ್ ಮಾಡ್ತಾರೆ, ಕೆಲವರು ಬಾರ್ ಗ್ರಾಫ್ಸ್ ಅಂತ ಯೂಸ್ ಮಾಡ್ತಾರೆ, ಕೆಲವರು ಹೈಕನಶಿ ಅಂತ ಯೂಸ್ ಮಾಡ್ತಾರೆ, ಕೆಲವರು ಕಗಿ ಅಂತ ಯೂಸ್ ಮಾಡ್ತಾರೆ. ಅದರಲ್ಲೇನೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಅಂಡ್ ಇಂಪಾರ್ಟೆಂಟ್ ಚಾರ್ಟ್ ಯಾವುದು ಅಂದರೆ ರೆನ್ಕೋ ಚಾರ್ಟ್ಸ್ನ ಹಾಕೊಂಡಾಗ ನಾವು ಮಾರ್ಕೆಟ್ನ ನೋಡೋ ವಿಧಾನನೇ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಚಾರ್ಟ್ಸ್ನ ನೋಡಬೇಕಾದ್ರೆ ಈ ರೀತಿ ನೋಡ್ತೀವಿ. ಇಲ್ಲಿ ಏನೇನು ನೋಡೋಕ್ಕಾಗತ್ತೆ, ಒಂದೊಂದು ಕ್ಯಾಂಡಲ್ದು ಬಾಡಿ ಲೆಂತ್ ದೊಡ್ಡದು ಚಿಕ್ಕದು ಆಗ್ತಾ ಇದೆ. ಮಾರ್ಕೆಟ್ ಕೆಳಗಿಂದ ಮೇಲೆ ಬರ್ತಾ ಇದ್ದಾನೆ, ಹೌದಾ? ಮಧ್ಯದಲ್ಲಿ ಗ್ಯಾಪ್ಸ್ಗಳು ಕಾಣಿಸುತ್ತೆ, ಸುಮಾರು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ಗಳು ಕಾಣಿಸುತ್ತೆ. ಅಂದರೆ ಬುಲ್ಲಿಶ್ ಎಂಗಲ್ಫಿಂಗ್ ಆಗ್ಬೋದು, ಬೇರಿಶ್ ಎಂಗಲ್ಫಿಂಗ್ ಆಗ್ಬೋದು, ಡಾರ್ಕ್ ಕ್ಲೌಡ್ ಕವರ್ಗಳು, ಎಲ್ಲ ಥರದ್ರಲ್ಲೂ ಇಲ್ಲಿಂದಾನೇ ಪ್ರೈಸ್ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ. ಒಟ್ಟು ನಾವು ರೆಗ್ಯುಲರ್ ಕ್ಯಾಂಡಲ್ ಸ್ಟಿಕ್ಸ್ನ ಮಾಡಬೇಕಾದ್ರೆ, ಅಂದರೆ ರಿಯಲ್ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ಅನಲೈಸ್ ಮಾಡಬೇಕಾದ್ರೆ ಸುಮಾರು ಏನಿಲ್ಲ ಅಂದರೂ ಒಂದು 25ರಿಂದ 30 ಪ್ಯಾಟರ್ನ್ಸ್ನ ನಾವು ನಾಪ್ಕ ಇಟ್ಕೋಬೇಕು. ಅದಲ್ಲದೆ ಲೆವೆಲ್ಸ್ನ ನಾಪ್ಕ ಇಟ್ಕೋಬೇಕು. ಈ ಪ್ಯಾಟರ್ನ್ ಇದು ಸಿಗ್ನಲ್ಲಾ ಅಥವಾ ಸಿಗ್ನಲ್ ಅಲ್ವಾ, ಶ್ಯಾಡೋ ಲೆಂತ್ ಏನೋ, ಶ್ಯಾಡೋ ಇದೇನೋ, ಇದೆಲ್ಲದನ್ನು ನಾಪ್ಕ ಇಟ್ಕೊಳ್ಳೋ ಅಷ್ಟರಲ್ಲಿ ಕಷ್ಟ ಆಗತ್ತೆ. ಇದೇ ಚಾರ್ಟನ್ನ ನಾವು ರೆನ್ಕೋ ಮುಖಾಂತರ ನೋಡಿದಾಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇದು ರೆನ್ಕೋ ಚಾರ್ಟ್. ಕಂಪ್ಲೀಟ್ಲಿ ಏನಾಗುತ್ತೆ ಅಂದರೆ ನಮಗೆ ಬೇಕಾಗಿರೋ ಅಂತಾನೆ ಸ್ಟ್ರಕ್ಚರ್ ಅದೇ ರೀಪೇಂಟ್ ಆಗ್ಬಿಡುತ್ತೆ. ಇದಕ್ಕೆ ರೆನ್ಕೋ ಚಾರ್ಟ್ ಅಂತ ಕರೀತಾರೆ. ಇಲ್ಲಿ ಇರೋದೇ ಎರಡು, ಒಂದು ಬಾಡಿ, ಇನ್ನೊಂದು ಚಿಕ್ಕ ಚಿಕ್ಕ ವಿಕ್ಗಳು. ಸೊ ಇಲ್ಲಿ ಒಂದೊಂದು ಬ್ರಿಕ್ಗೂ ನಾವೇನು ಮಾಡ್ತೀವಿ ಅಂದರೆ ಒಂದು ಡಿಫೈನ್ ಮಾಡ್ತೀವಿ. ಒಂದು ಬ್ರಿಕ್ ಸೈಜ್ 100 ಪಾಯಿಂಟ್ಸ್, ಒಂದು ಬ್ರಿಕ್ ಸೈಜ್ 200 ಪಾಯಿಂಟ್ಸ್ ಅಂತ ಡಿಫೈನ್ ಮಾಡ್ತೀವಿ. ಇದು ಪ್ಯೂರ್ ಪ್ರೈಸ್ ಆಕ್ಷನ್ ಅಂತ ಆಗುತ್ತೆ. ಈ ಮಾರ್ಕೆಟ್ನ ನಾವು ನೋಡೋ ವಿಧಾನನ ಈ ಥರ ನೋಡಿದಾಗ ನಮ್ಮ ಮಾರ್ಕೆಟ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಗುತ್ತೆ. ನಿಜವಾಗ್ಲೂ ಪ್ರೈಸ್ ಇಲ್ಲಿಂದ ಬಿದ್ದೇ ಬೀಳತ್ತಾ ಅನ್ನೋದು ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಮೊದಲನೇದು. ಎರಡನೇ ಕೀ ಪಾಯಿಂಟು, ಸ್ವಲ್ಪ ಪೇಷನ್ಸ್ ಅಥವಾ ತಾಳ್ಮೆಯಿಂದ ಕಾಯ್ಬೋದು. ಆ್ಯಂಡ್ ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸ್ಗೆ ಮಾತ್ರ ಇದೊಂಥರ ತುಂಬ ಪವರ್ಫುಲ್ ಟೂಲು, ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಎಲ್ಲಿಗೆ ಹೋಗಲ್ಲ, ಎಲ್ಲಿಗೆ ಬರಲ್ಲ ಅನ್ನೋ ಕ್ಲಾರಿಟಿ ತುಂಬ ಈಸಿಯಾಗಿ ಕೊಡುತ್ತೆ. ಹಾಗಿದ್ರೆ ಯಾವ ರೀತಿ ರೆನ್ಕೋ ಬ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದರಿಂದ ಏನೇನು ಅಡ್ವಾಂಟೇಜಸ್ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ ಅಂತ. ಈಗ ನೋಡಿ, ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಚಾರ್ಟ್ಸ್ನ ನೋಡಬೇಕಾದ್ರೆ ಅದರಲ್ಲಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನು, ನಾವು ಟ್ರೆಂಡ್ ಟ್ರೇಡ್ ಎಂಟ್ರಿ ಅಂತ ನೋಡ್ತೀವಿ. ಅಂದರೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತೀವಿ. ಮಂತ್ಲಿ ಚಾರ್ಟಲ್ಲಿ ಏನು ಪ್ಯಾಟರ್ನ್ ಆಗಿದೆ, ಅದೇ ಥರ ವೀಕ್ಲಿ ಚಾರ್ಟಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ, ಅದೇ ಥರ ಡೈಲಿ ಚಾರ್ಟಲ್ಲಿ ನನಗೆ ಬೇರಿಶ್ ಅಥವಾ ಬುಲ್ಲಿಶ್ ಕನ್ಫರ್ಮೇಷನ್ ಬಂದಿದೆಯಾ ಅಂತ ಮೊದಲನೇದಾಗಿ ಚೆಕ್ ಮಾಡ್ತೀವಿ. ಇದು ಯಾವುದು ಬೇಕಾಗಿಲ್ಲ ರೆನ್ಕೋ ಚಾರ್ಟ್ಸಲ್ಲಿ. ಕೇವಲ ನಮಗೆ ಒಂದೊಂದು ಬ್ರಿಕ್ಕು ಅದೇ ಡಿಫೈನ್ ಮಾಡಿಬಿಡುತ್ತೆ. ಪ್ರೈಸಸ್ ಇಲ್ಲಿಂದ ಬೀಳುತ್ತೆ, ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗುತ್ತೆ. ಸೊ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಬೇಕಾಗೇ ಇಲ್ಲ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂದರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಿದೆಯಲ್ಲ, ನಾವು ರೆಗ್ಯುಲರ್ ಚಾರ್ಟ್ಸ್ ಹಾಕೊಂಡಾಗ ಒಂದೊಂದು ಸತಿ ಒಂದೊಂದು ಥರ ಬರುತ್ತೆ. ಕೆಲವೊಂದು ಕಡೆ ಕಮ್ಮಿ ರಿಸ್ಕು ಜಾಸ್ತಿ ರಿವಾರ್ಡು, ಕೆಲವೊಂದು ಕಡೆ ಜಾಸ್ತಿ ರಿಸ್ಕು ತುಂಬ ಜಾಸ್ತಿ ರಿವಾರ್ಡು, ಈ ಥರದ್ದು ಬರುತ್ತೆ. ಆದರೆ ರೆನ್ಕೋ ಚಾರ್ಟ್ಸಲ್ಲಿ ಪ್ರತಿ ಸತಿಗೂ ಸ್ಟ್ಯಾಂಡರ್ಡ್ ರಿಸ್ಕು, ರಿವಾರ್ಡ್ ತುಂಬ ಜಾಸ್ತಿ. ರಿಸ್ಕ್ ಯಾವಾಗಲೂ ಬ್ರಿಕ್ ಸೈಜಾಗಿ ಡಿಫೈನ್ ಆಗೋಗ್ಬಿಟ್ಟಿರುತ್ತೆ, ಒಂದೇ ಬ್ರಿಕ್ಕು ಅಥವಾ ಎರಡೇ ಬ್ರಿಕ್ಕು ಅಂತ. ರಿಸ್ಕ್ ಅಷ್ಟೇ ಎನಿ ಪಾಯಿಂಟ್ ಆಫ್ ಟೈಮ್. ಆದರೆ ರಿವಾರ್ಡ್ ಮಾತ್ರ ಇಂಟು 2 ಟೈಮ್ಸ್, ಇಂಟು 3 ಟೈಮ್ಸ್ ಅಂತ ನಾವು ಡಿಫೈನ್ ಮಾಡ್ಕೋಬೋದು. ಮೂರನೇದಾಗಿ, ರೆಗ್ಯುಲರ್ ಚಾರ್ಟಲ್ಲಿ ನಮ್ಗೇನಾಗತ್ತೆ ಅಂದರೆ ಲ್ಯಾಗಿಂಗ್ ಫ್ಯಾಕ್ಟರ್ ಅಂತ ಇದೆ. ಅಂದರೆ ಅನ್ಕೊಳ್ಳಿ, ಒಂದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಆಗ್ತಾ ಇದೆ, ಎಂಟೈರ್ ಪ್ಯಾಟರ್ನ್ ಆಗೋ ತನಕನೂ ನಾವು ವೆಯ್ಟ್ ಮಾಡಿ ಆಮೇಲೆ ನಾವು ರಿವರ್ಸಲ್ ಕನ್ಫರ್ಮೇಷನ್ ಅಂತ ತಗೋಬೇಕು. ಆದರೆ ರೆನ್ಕೋ ಚಾರ್ಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮುಂಚೆನೇ ಗೊತ್ತಾಗೋಗುತ್ತೆ ಪ್ರೈಸಸ್ ಇದಕ್ಕಿಂತ ಮೇಲ್ಗಡೆ ಹೋಗಲ್ಲ ಅಂತ ಮುಂಚೆನೇ ಗೊತ್ತಾಗುತ್ತೆ. ಇದು ಅಕ್ಯುರೇಸಿ ಲೆವೆಲ್ ನೆಕ್ಸ್ಟ್ ಚೆಕ್ ಮಾಡೋಣ. ಅದರ ಪಾಯಿಂಟ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಈ ಮೇಜರ್ ಚಾಲೆಂಜಸ್ ಏನಿದೆ ನಾವು ರೆಗ್ಯುಲರ್ ಚಾರ್ಟ್ಸಲ್ಲಿ ನಾವು ಡಿಫೈನ್ ಮಾಡೋದು, ಅದನ್ನು ಈ ರೆನ್ಕೋ ಚಾರ್ಟು ಬ್ರೇಕ್ ಮಾಡುತ್ತೆ. ಇದಕ್ಕೋಸ್ಕರ ನಾವು ರೆನ್ಕೋ ಚಾರ್ಟ್ಸ್ನ ಯೂಸ್ ಮಾಡಬೇಕು. ಈಗ ಈ ರೆನ್ಕೋ ಚಾರ್ಟ್ಸ್ನ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೀವು ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇನ್ನೂ ರೆನ್ಕೋ ಚಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ, ನಮ್ಮಲ್ಲಿ 3 ದಿವಸ ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಇಂದ ಶುರು ಮಾಡಿ ಕಂಪ್ಲೀಟ್ ಅಡ್ವಾನ್ಸ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ತನಕ ಟ್ರೈನಿಂಗ್ ಕೊಡ್ತೀವಿ. ಅದಲ್ಲದೆ CA ದಯಾನಂದ್ ಬಂಗಾಳೆ ಅಂತ ಹೇಳಿ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ 18 ಅವರ್ಸ್ ಕಂಟೆಂಟು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಅಡ್ವಾನ್ಸ್ ಹೆಡ್ಜಿಂಗ್ ಸ್ಟ್ರಾಟಜೀಸ್, ವರ್ಲ್ಡ್ ಕ್ಲಾಸ್ ಸ್ಟ್ರಾಟಜೀಸ್, ಯಾವುದ್ರದ್ದು ಆಪ್ಷನ್ಸ್ದು ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ USP ಚಾಣಕ್ಯ ಅನಾಲಿಸಿಸ್ ಅಂತ ಇದೆ. ಒಂದು ಸತಿ ಚಾಣಕ್ಯ ಅನಾಲಿಸಿಸ್ ತಿಳ್ಕೊಂಡ್ಬಿಟ್ರೆ ನಿಮಗೆ ಅಕ್ಯುರೇಸಿ ಲೆವೆಲ್ ಆಲ್ಮೋಸ್ಟ್ ಟ್ರೇಡಿಂಗ್ ಸ್ಟ್ರಾಟಜೀಸು 70 to 80% ತನಕ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಕೂಡ ನಾವು ಪ್ರತಿ ಶನಿವಾರ 10:30 ಇಂದ 12:30 ಫ್ರೀ ಸೆಮಿನಾರ್ ಮಾಡ್ತೀವಿ.
ಅದಲ್ಲದೆ ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ನೀವು ನಮ್ಮ ದಯಾನಂದ್ ಸರ್ದು ಡೆಮೋ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಬೋದು. ಯಾವ ರೀತಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಅಂತ ಅಟೆಂಡ್ ಮಾಡಿಬಿಟ್ಟು ಫರ್ದರ್ ಡೌಟ್ಸ್ ಏನಿದೆ ನಮ್ಮ ಹತ್ರ ಕೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಈಗ ರೆನ್ಕೋ ಚಾರ್ಟ್ಸ್ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಇದೊಂದು ಮಿತ್ತಿತ್ತು, ರೆನ್ಕೋ ಚಾರ್ಟ್ಸಲ್ಲಿ ದುಡ್ಡು ಮಾಡೋಕ್ಕಾಗತ್ತಾ? ಪಾಯಿಂಟ್ ನಂಬರ್ 1, ಇಲ್ಲಿ ಏನಾಗತ್ತೆ ಅಂದರೆ ಪ್ರತಿ ಸತಿಗೂ ನಮ್ಗೆ ಏನು ಬ್ರಿಕ್ ಸೈಜಸ್ ಮೂವ್ಮೆಂಟ್ ಆಗತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅನ್ಕೊಳ್ಳಿ, ಮಾರ್ಕೆಟಲ್ಲಿ ಒಂದು ಬ್ರಿಕ್ನ ನಾನು ಡಿಫೈನ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದ್ರು ಈ ಬ್ರಿಕ್ ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಮಾರ್ಕೆಟ್ ಏನಾದ್ರು ರಿವರ್ಸಲ್ ಆಯಿತು ಅಂದಾಗ ಈ ಬ್ರಿಕ್ ಸಮೇತ ಅಳಿಸೋಗತ್ತೆ ಅಂತ ಒಂದು ಮಿತ್ತಿತ್ತು. ಬ್ರಿಕ್ಸು ಅಳಿಸೋಗತ್ತೆ ಅಂತ ಇತ್ತು. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಅನ್ಕೊಳ್ಳಿ, ಮಾರ್ಕೆಟ್ ಏನಾದ್ರು ರಿವರ್ಸಲ್ ಆಯಿತು ಅಂದರೆ ನಮಗೆ ಅದು ಕರೆಕ್ಟಾಗಿ ಕಾಣಿಸಲ್ಲ. ಸೊ ಇದು ಒಂದು ಮೇಜರ್ ಡಿಸ್ಅಡ್ವಾಂಟೇಜು ರೆನ್ಕೋ ಚಾರ್ಟ್ಸ್ದು ಅಂತ ಇತ್ತು. ಸೊ ಸುಮಾರು ನಾವು ನಮ್ಮ ಬ್ರಿಕ್ ಸೈಜ್ನ ಕರೆಕ್ಟಾಗಿ ಡಿಫೈನ್ ಮಾಡಿಕೊಂಡ್ರೆ ಆ ರೆನ್ಕೋ ಬ್ರಿಕ್ಸ್ ಏನಿದೆ ರೀಪೇಂಟ್ ಆಗೋದಿಲ್ಲ. ಇದು ಮೊದಲನೇದು. ಎರಡನೇದು, ಲಾಸಸ್ಸು ಡಬಲ್ ಆಗತ್ತೆ. ಏನು ಹಂಗಂದ್ರೆ ಅನ್ಕೊಳ್ಳಿ, ನಮಗೊಂದು ಬ್ರಿಕ್ ಈ ಥರ 100 ಪಾಯಿಂಟ್ಸ್ ನಾವು ಡಿಫೈನ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇಲ್ಲಿಂದ ರಿವರ್ಸಲ್ ಆಗಿ ಕೆಳಗಡೆ ಬಂದ್ಬಿಡ್ತು ಅಂತ ಅನ್ಕೊಳ್ಳೋಣ, ಆಲ್ಮೋಸ್ಟ್ ನಮ್ಗೆ ಏನಾಗುತ್ತೆ ಲಾಸಸ್ಸು ಇದ್ರದ್ದು ಪ್ಲಸ್ ಇದ್ರದ್ದು ಅಂದ್ರೆ 2x ಲಾಸ್ ಆಗತ್ತೆ ಅಂತ ಇತ್ತು. ಆದರೆ ಕೆಲವೊಂದು ಸ್ಟ್ರಾಟಜೀಸ್ ಇದೆ. ಈ ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡು ಆ ಲಾಸ್ನ ನಮ್ಗೆ ಏನಿದೆ ಡಿಫೈನ್ ಮಾಡಿಕೊಂಡು 100 ಪಾಯಿಂಟ್ಸ್ಗೆ ಡಿಫೈನ್ ಮಾಡಿಕೊಂಡು ಪ್ರಾಫಿಟ್ನ 2x ಮಾಡ್ಬೋದು. ಲಾಸಸ್ನ 100 ಪಾಯಿಂಟ್ಸ್ ಮಾಡಿಕೊಂಡು ಪ್ರಾಫಿಟ್ನ 2x ಮಾಡ್ಬೋದು. ಸೊ ಇದು ಕೂಡ ನಾವು ಇರಾಡಿಕೇಟ್ ಮಾಡ್ಬೋದು. ಮೂರನೇದೇನು, ಮಾರ್ಕೆಟ್ ಏನಾದ್ರು ರೇಂಜ್ ಆಯಿತು ಅಂದರೆ ಲಾಸಸ್ ತುಂಬ ಜಾಸ್ತಿ ಆಗತ್ತೆ ಅಂತ ಇದೆ. ಆದರೆ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಇದು ಕಂಪ್ಲೀಟ್ಲಿ ಎರಾಡಿಕೇಟ್ ಆಗುತ್ತೆ. ಮಾರ್ಕೆಟ್ ರೇಂಜ್ ಬೌಂಡ್ ಆಯಿತು ಅಂದರೆ ನಮಗೆ ಪ್ರಾಫಿಟ್ಸ್ ತುಂಬ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಇರೋವಂಥ ಅಡ್ವಾನ್ಸ್ಡ್ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಏನಿದೆಯಲ್ಲ, ಮೇಲಕ್ಕೆ ಹೋಗಲ್ಲ ಕೆಳಗೆ ಬರಲ್ಲ ಅಂತ ಚಾಣಕ್ಯ ಅನಾಲಿಸಿಸ್ ಹೇಳುತ್ತೆ. ಆ ಚಾಣಕ್ಯ ಅನಾಲಿಸಿಸ್ನ ನಾವು ಮರ್ಜ್ ಮಾಡಿ ರೆನ್ಕೋ ಜೊತೆ ಕಂಬೈನ್ ಮಾಡಿ ನಾವು ಕರೆಕ್ಟಾಗಿರೋ ಬ್ರಿಕ್ಸ್ನ ಡಿಫೈನ್ ಮಾಡಿದ್ರೆ ಈ ಮೂರು ಚಾಲೆಂಜಸ್ನು ನಾವು ಓವರ್ಕಮ್ ಮಾಡ್ಬೋದು. ರೆನ್ಕೋ ಚಾರ್ಟ್ಸ್ನ ನಾವು ಹಾಕೊಂಡಾಗ ನಮಗೆ ಕೆಲವೊಂದು ರಿಯಲ್ ಡೇಟಾ ನಮಗೆ ಸಿಗೋದಿಲ್ಲ. ಏನಪ್ಪ ಅದು ರಿಯಲ್ ಡೇಟಾ ಸಿಗೋದಿಲ್ಲ ಅಂತ ಹೇಳಿದ್ರೆ, ಅನ್ಕೊಳ್ಳಿ ಇವತ್ತು ನಿಫ್ಟಿ ಇದ್ದಕ್ಕಿದ್ದಾಗೆ 150ರಿಂದ 200 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಆ ಥರ ಆದಾಗ ನಮಗೆ ರೆನ್ಕೋ ಚಾರ್ಟ್ಸಲ್ಲಿ ಗೊತ್ತಾಗೋದಿಲ್ಲ. ಅದು ಮೊದಲನೇ ಬಿಗ್ಗೆಸ್ಟ್ ಚಾಲೆಂಜ್ ನಾವು ಫೇಸ್ ಮಾಡೋದು. ಸೆಕೆಂಡ್ ಚಾಲೆಂಜ್ ಏನು, ನಾವು ಮಾರ್ಕೆಟ್ 9 ಕಾಲಿಂದ 3 ಕಾಲಲ್ಲಿ ನಾವೇನಾದ್ರು ಜಾಗ ಕದಲಿ ಬೇರೆ ಕಡೆ ಹೋದ್ವಿ, ಸರ್ ನಾವು ವರ್ಕಿಂಗ್ ಪ್ರೊಫೆಷನಲು, ನಮ್ಮ ಕಡೆಯಿಂದ ರೆನ್ಕೋ ಚಾರ್ಟ್ಸ್ ಟ್ರೇಡ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೋಸ್ಕರ ಅಂದರೆ ಯಾವ ಟೈಮಲ್ಲಿ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಅನ್ಕೊಳ್ಳಿ, ಇವತ್ತು ಮಾರ್ಕೆಟು 100ರಿಂದ 150 ಪಾಯಿಂಟು ಗ್ಯಾಪ್ ಅಪ್ ಆಯಿತು. ರೆಗ್ಯುಲರ್ ಚಾರ್ಟಲ್ಲಿ ಆದರೆ ನಮ್ಗೆ ಏನಾಗುತ್ತೆ, ಈ ರೀತಿ ತೋರಿಸತ್ತೆ, ಈ ಜಾಗದಲ್ಲಿ ಗ್ಯಾಪ್ ಅಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದರೆ ರೆನ್ಕೋ ಚಾರ್ಟ್ಸಲ್ಲಿ ಏನಾಗತ್ತಪ್ಪ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಪೇಂಟಿಂಗ್ ಸೀರೀಸ್ ಆಫ್ ಕ್ಯಾಂಡಲ್ಸ್, ಈ ಥರ ಆಗೋಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಏನಪ್ಪಾ ಅಂದರೆ ಟಾರ್ಗೆಟ್ಸ್ನ ಸೆಟ್ ಮಾಡಿಬಿಟ್ಟು ಮರ್ತುಕೊಂಡು ಹೋಗೋಕ್ಕಾಗಲ್ಲ. ಯಾಕೋಸ್ಕರ ಅಂದರೆ ಯಾವ ಟೈಮಲ್ಲಿ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 9 ಕಾಲಿಂದ 3ವರೆ ಕಂಪಲ್ಸರಿ ನಾವು ಸಿಸ್ಟಮ್ ಮುಂದೆ ಕೂತಿರಲೇಬೇಕು. ಅದು ಒನ್ ಮೋರ್ ಚಾಲೆಂಜ್. ಮೂರನೇದು, ನಾನು ಯಾವುದು ಬ್ರಿಕ್ ಸೈಜ್ ಯೂಸ್ ಮಾಡಬೇಕು, 5 ಪಾಯಿಂಟ್ಸ್ ಯೂಸ್ ಮಾಡಬೇಕಾ, 10 ಪಾಯಿಂಟ್ಸ್ ಯೂಸ್ ಮಾಡಬೇಕಾ, 100 ಪಾಯಿಂಟ್ಸ್ ಯೂಸ್ ಮಾಡಬೇಕಾ ಗೊತ್ತಿಲ್ಲ. ಈಗ ಅನ್ಕೊಳ್ಳಿ, ನಾನು ಇಂಟ್ರಾಡೇ ಟ್ರೇಡರ್, ನನಗೆ ಬ್ರಿಕ್ ಸೈಜ್ ಒಂದಿರುತ್ತೆ. ಅನ್ಕೊಳ್ಳಿ, ನಾನು ಪೊಸಿಷನಲ್ ಟ್ರೇಡರ್, ನನಗೆ ಬ್ರಿಕ್ ಸೈಜ್ ಇನ್ನೊಂದಿರುತ್ತೆ. ಈ ಚಾಲೆಂಜಸ್ ಇರೋದ್ರಿಂದಾನೇ ಸುಮಾರು ಜನ ಏನು ಮಾಡ್ತಾರೆ, ರೆನ್ಕೋ ಚಾರ್ಟ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇದನ್ನ ಹೆಂಗೆ ಓವರ್ಕಮ್ ಮಾಡೋದು ಬನ್ನಿ ನೋಡೋಣ. ಈ ಚಾರ್ಟ್ ನೀವು ನೋಡಿದಾಗ ದಿಸ್ ಇಸ್ ಇಂಡಸ್ IND ಬ್ಯಾಂಕ್. ಮಾರ್ಕೆಟ್ ರೀಸೆಂಟ್ ಆಗಿ ಇಂಡಸ್ IND ಬ್ಯಾಂಕ್ ಅಲ್ಲಿ ಕ್ವಾರ್ಟರ್ಲಿ 3 ರಿಸಲ್ಟ್ಸ್ ನೆಗೆಟಿವ್ ಅಂತ ತೋರಿಸಿದಾಗ ದೇರ್ ವಾಸ್ ಎ ಹ್ಯೂಜ್ ಫಾಲ್ ಇನ್ ದ ಮಾರ್ಕೆಟ್. ನಾವು ಯಾವ್ಯಾವ ಜಾಗದಲ್ಲಿ ಟ್ರೇಡ್ಸ್ ತಗೊಳ್ಬೋದಾಗಿತ್ತು ಆಸ್ ಪರ್ ದಿ ರೆನ್ಕೋ ಬ್ರಿಕ್ಸ್ ಅಂತ ತಗೊಂಡಾಗ ಇದು ಒಂದು ಮೇಜರ್ ಲೆವೆಲ್. ಇಲ್ಲಿ ಏನಾಯ್ತು ಅಂದ್ರೆ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಯಿತು. ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್, ಕಂಟಿನ್ಯೂಸ್ಲಿ ಪ್ರೈಸಸ್ ಬಿದ್ದಿದೆ. ಅದೇ ಥರನೇ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೈಸಸ್ ಮೇಲ್ ಹೋದಂಗೆ ಹೋಗಿ ಅಲ್ಲಿಂದ ಕನ್ವರ್ಟ್ ಆಯಿತು. ಒನ್ಸ್ ಅಗೇನ್ ದರ್ ಇಸ್ ಎ ಬಿಗ್ ಡ್ರಾಪ್ ಇನ್ ದ ಮಾರ್ಕೆಟ್, ನೋ ಲುಕಿಂಗ್ ಬ್ಯಾಕ್. ಈ ಥರ ಪ್ರೈಸ್ ಆಕ್ಷನ್ ಅಂದರೆ ಮಾರ್ಕೆಟಲ್ಲಿ ನಮಗೆ ಮೇಜರ್ ಸಪೋರ್ಟ್ ಟು ರೆಸಿಸ್ಟೆನ್ಸ್ ಕನ್ವರ್ಟ್ ಆಗೋ ಜಾಗ ಅಥವಾ ಬಿಗ್ ಫಾಲೋ, ಇವೆಲ್ಲಾನು ನಮಗೆ ರೆನ್ಕೋ ಚಾರ್ಟ್ಸಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ.
ಸೊ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ನಮಗೆ ಫೂಲ್ ಮಾಡತ್ತೆ ಹೊರತು ನಮಗೆ ಆಕ್ಚುಯಲ್ ಮೂವ್ಮೆಂಟು ಕರೆಕ್ಟಾಗಿ ಕಾಣಿಸ್ಕೊಳ್ಳುತ್ತೆ, ನಮ್ಮ ಫೇವರ್ಗೆ ಬರುತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ಇದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ರೆನ್ಕೋ ಚಾರ್ಟ್ಸ್ನಲ್ಲಿ. ನೆಕ್ಸ್ಟ್ ಚಾರ್ಟ್ ನೋಡೋಣ ಬನ್ನಿ. ಇಲ್ಲಿ ಕೋಲ್ ಇಂಡಿಯಾದಲ್ಲಿ ನೀವು ಎಂಟೈರ್ ರ್ಯಾಲಿ ಅಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಹೋಗ್ಬೇಕಾದ್ರೆ ನಾವು ಏನು ನೋಡ್ಬೋದಾಗಿತ್ತು ಅಬ್ಸರ್ವ್ ಮಾಡಿ. ಇಲ್ಲಿ ಎಲ್ಲೂ ಕೂಡ ನನಗೆ ಮಾರ್ಕೆಟ್ ಓವರ್ ಎಕ್ಸ್ಟೆನ್ಷನ್ ಕಾಣಿಸ್ತಾನೆ ಇಲ್ಲ. ಸರ್ ಇದು ಎಕ್ಸ್ಟ್ರೀಮ್ ಕಂಡೀಷನ್ಸಾ, ಮಾರ್ಕೆಟ್ ಇಲ್ಲಿಂದ ಬಿದೋಗತ್ತಾ? ಎಲ್ಲಿ ತನಕ ನನಗೆ ಪ್ರೈಸ್ ರೇಂಜ್ ಗೊತ್ತಾಗಲ್ಲ ಅಲ್ಲಿ ತನಕ ನಾನು ಕಂಟಿನ್ಯೂಸ್ ಆಗಿ ನನ್ನ ಟ್ರೇಡ್ನ ಹೋಲ್ಡ್ ಮಾಡ್ಬೋದು. ಇದು ಸೆಕೆಂಡ್ ಅಡ್ವಾಂಟೇಜ್, ಕರೆಕ್ಟ್ ಅಲ್ವಾ? ಈಗ ಅನ್ಕೊಳ್ಳಿ ನಾನೊಂದು ಬ್ರಿಕ್ ಸೈಜ್ನ ಡಿಫೈನ್ ಮಾಡಿದ್ದೀನಿ, 20 ಪಾಯಿಂಟ್ಸ್ 30 ಪಾಯಿಂಟ್ಸ್ 40 ಪಾಯಿಂಟ್ಸ್ ಬೇಸ್ಡ್ ಆನ್ ದಿ ATR ಲೆವೆಲ್ಸ್ ಅಂತ ಕರೀತಾರೆ. ಅದ್ರ ಪ್ರಕಾರ ನಾನು ಡಿಫೈನ್ ಮಾಡಿಬಿಟ್ಟೆ ಅಂದರೆ ಐ ವಿಲ್ ಬಿ ಏಬಲ್ ಟು ಕ್ಯಾಚ್ ದ ಎಂಟೈರ್ ರ್ಯಾಲಿ ಆಫ್ ಕೋಲ್ ಇಂಡಿಯಾ. ಈಗ ನೋಡ್ರಿ ಕರೆಂಟ್ ಸಿನಾರಿಯೋ ಏನು ಹೇಳ್ತಾ ಇದೆ, ಮಾರ್ಕೆಟಲ್ಲಿ ಮೇಜರ್ ಕರೆಕ್ಷನ್ ಆಯಿತು, ಕರೆಕ್ಟಾ? ಕೋಲ್ ಇಂಡಿಯಾದಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಹೋದ್ಮೇಲೆ ಅದೇ ಕ್ಲೀನಾಗಿ ಹೇಳ್ಬಿಡ್ತು, ನನಗೆ ಬ್ರೇಕ್ಔಟ್ ಆಗಿದೆ, ರೆಸಿಸ್ಟೆನ್ಸ್ ಟು ಸಪೋರ್ಟ್ ಕನ್ವರ್ಟ್ ಆಗೋಗಿದೆ, ಸಪೋರ್ಟ್ ಟು ರೆಸಿಸ್ಟೆನ್ಸ್ ಕನ್ವರ್ಟ್ ಆಗೋಗಿದೆ, ಒಂದ್ಸತಿ ತೋರಿಸ್ತು. ಇದಾದ್ಮೇಲಿಂದ ಕಂಟಿನ್ಯೂಸ್ ಫಾಲ್ ಆಗಿದೆ. ಈಗ ಕರೆಂಟ್ ಸಿನಾರಿಯೋ ನೋಡಿ, ಇಲ್ಲಿ ಕ್ಲೀನಾಗಿ ಹೇಳ್ತಾ ಇದೆ ಪ್ರೈಸಸ್ ಇಲ್ಲಿಂದ ನಾನು ರಿವರ್ಸ್ ಆಗ್ತೀನಿ ಅಂತ. ಸೊ ಇಷ್ಟು ಕ್ಲಾರಿಟಿ ಕೊಟ್ಟಾಗ ನಾವು ರೆನ್ಕೋ ಚಾರ್ಟ್ಸ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಎರಡು ಪವರ್ಫುಲ್ ಟೆಕ್ನಿಕ್ಸ್ ಹೇಳ್ತೀವಿ ನಮ್ದ್ರಲ್ಲಿ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ನಲ್ಲಿ. ಡೈಮಂಡ್ ಬುಲ್ಲಿಶ್ ಮತ್ತು ಡೈಮಂಡ್ ಬೇರಿಶ್ ಅಂತ ಇದೆ. ಅದು ಏನು ಅಂತ ತಿಳ್ಕೊಳ್ಳೋಕ್ಕೆ CA ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಆ ಟೆಕ್ನಿಕ್ಸ್ನ ತುಂಬ ಕ್ಲಿಯರಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ವಿ ವಿಲ್ ಬಿ ಏಬಲ್ ಟು ಕ್ಯಾಚ್ ದ ಎಂಟೈರ್ ಟ್ರೆಂಡ್ ಇನ್ ದ ಮಾರ್ಕೆಟ್. ಇದು ಇನ್ನೊಂದು ಎಕ್ಸಾಂಪಲ್. ಮೂರನೇದು SBI ಅಂತ ಒಂದು ಸ್ಟಾಕ್ ಇದೆ. ಜನರಲ್ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ರಿಚ್ ಬಾಯ್ ಕವರ್ಡ್ ಕಾಲ್ ಅಂತ ಹೇಳ್ಕೊಡ್ತೀವಿ. ಆ ಟೆಕ್ನಿಕ್ನ ಇಲ್ಲಿ ಯೂಸ್ ಮಾಡಬೇಕಾದ್ರೆ ಇಂಥ ಕಡೆಯಿಂದಾನೇ ನಾವು ನಮ್ಮ ಶೇರ್ಸ್ನು ಬೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಪ್ರೊಟೆಕ್ಷನ್ನು ಯೂಸ್ ಮಾಡಿಕೊಂಡು ಮಂತ್ಲಿ ರೆಂಟಲ್ ಇನ್ಕಮ್ನ ನಾವು ಡ್ರಾ ಮಾಡ್ಬೋದು. ಹೇಗೆ? ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. SBI ಬ್ಯಾಂಕು ಮೇಜರ್ ಆಗಿ ಫಾಲ್ ಆಗಬೇಕಾದ್ರೆ ನಾವು ಜನರಲಿ ಟೆಕ್ನಿಕಲ್ ಚಾರ್ಟ್ಸ್ ಯೂಸ್ ಮಾಡ್ತೀವಿ. ಏನಕ್ಕೋಸ್ಕರ? ಈ ಥರ ಲೆವೆಲ್ಸ್ನ ಡಿಫೈನ್ ಮಾಡ್ತೀವಿ, ಇಲ್ಲಿಂದ ಬೀಳಲ್ಲ, ಈ ಥರ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡಿಬಿಟ್ಟು ಲೆವೆಲ್ಸ್ನ ಡಿಫೈನ್ ಮಾಡ್ತೀವಿ. ಈಗ ರೆನ್ಕೋ ಚಾರ್ಟಲ್ಲಿ ಕ್ಲಿಯರ್ ಇಂಡಿಕೇಶನ್ ಕೊಡ್ತಾ ಇದೆ, ಇಂಥ ಕಡೆ ನಾನು ಶೇರ್ಸ್ನು ಬೈ ಮಾಡ್ಬೋದು, ಅದೇ ಥರ ಪ್ರೊಟೆಕ್ಷನ್ಗೆ ನಾವು ಆಪ್ಷನ್ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಬೋದು ಅಂತ. ಸೊ ಇದು ರೆನ್ಕೋ ಚಾರ್ಟ್ಸಿನ ಪವರ್ಫುಲ್ ಟೆಕ್ನಿಕ್. ಒಂದು ಸತಿ ಮೇಲ್ ಹೋಗೋಕೆ ಶುರು ಆಯಿತು ಅಂದರೆ ವಿ ವಿಲ್ ಬಿ ಏಬಲ್ ಟು ಕ್ಯಾಚ್ ದ ಎಂಟೈರ್ ಪ್ರಾಫಿಟ್ಸ್ ಇನ್ ಈಕ್ವಿಟಿ. ಬಿದ್ದೋದ್ರೆ ಆ ಪ್ರೊಟೆಕ್ಷನ್ ಹೆಂಗೆ ಯೂಸ್ ಮಾಡೋದು, ಯಾವ ರೀತಿ ಪ್ರೊಟೆಕ್ಟ್ ಮಾಡಿ ಮಂತ್ಲಿ ರೆಂಟಲ್ ಇನ್ಕಮ್ನ ಡ್ರಾ ಮಾಡ್ಬೋದು, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟು ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ. ಸೊ ರೆನ್ಕೋ ಚಾರ್ಟ್ ಅನ್ನೋದೇನು? ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಟು ಎಲಿಮಿನೇಟ್ ದಿ ಅನ್ವಾಂಟೆಡ್ ನಾಯ್ಸ್ ಇನ್ ದ ಮಾರ್ಕೆಟ್. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಂಡ್ಬಿಟ್ಟು ಇದರ ಬೆನಿಫಿಟ್ಸು ಅಡ್ವಾಂಟೇಜಸ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.